ಸುನೀತಾ. ಹಾಯ್ ರೇಖಾ. ಹೇಗಿದ್ಯಾ? ನಾನು ಆರಾಮಾಗಿದ್ದೀನಿ. ಅಮ್ಮನವ್ರು ಈ ಕಡೆ ಬಂದ್ಬಿಟ್ಟಿದ್ದೀರಾ? ಹಾಗೆ ಸುಮ್ಮನೆ ಬಂದೆ, ಅದಕ್ಕೆ ಆಯ್ತಾ ಫಂಕ್ಷನ್ ಎಲ್ಲ? ಓ ಫಂಕ್ಷನ್ ಮುಗಿತಮ್ಮ ತಾಯಿ. ಸದ್ಯ ಕೆಲಸಕ್ಕಿಂತ ಫಂಕ್ಷನ್ನೇ ಜಾಸ್ತಿ ಆಯ್ತು. ಒಂದು ನಿಮಿಷ. ಓಕೆ. ಮತ್ತೆ ಇನ್ನೇನು ಸಮಾಚಾರ? ಸಮಾಚಾರ ಏನೋ ಜಾಸ್ತಿನೇ ಇದೆ. ಗಿರ್ಜಾ ಮೊನ್ನೆ ಗಿರ್ಜಾ ಫೋನ್ ಮಾಡಿದ್ರು ಕಣೆ. ಹೌದಾ? ಮಾಡಿಲ್ಲ. ಕಸಿನ್ ಮನೆದು ಗೃಹ ಪ್ರವೇಶ ಆಯ್ತು. ಹಾ ಹಾ. ನಾನು ಸರಿ ಮಾತಾಡಕ್ಕೆ ಆಗಿಲ್ಲ. ಆಮೇಲೆ ಕಲಾ ಹೆಂಗಿದ್ದಾಳೆ? ಎಷ್ಟು ದಿನ ಐತೆ. ಚೆನ್ನಾಗಿದೆ. ಅವಳು ಸರೋಜ ಅವರು ಎಲ್ಲ ಚೆನ್ನಾಗಿದ್ದಾರೆ. ಗಿರ್ಜಾ ಫೋನ್ ಸಿಕ್ಕಿದ್ನಾ? ಗಿರ್ಜಾ ಏನೋ ಹೇಳಲ್ಲ. ಗಿರ್ಜಾ ಏನೋ ಹೇಳ್ಬೇಕು ಅಂತಾನೆ ಮಾಡಿದ್ಲು ಅನ್ಸುತ್ತೆ. ಅದೇ ಪಾಪ ಕಣೆ, ಅವ್ರ ಮಗನ್ಗೆ ಹುಡುಗಿ ನೋಡ್ತಾ ಇದಾರೆ. ನಿಮ್ ಕಡೆ ಯಾವ್ದನ್ನ ಇದ್ರೆ ಹೇಳಿ ಅಂದ್ರು. ನಾನು ಆಯ್ತು ಅಂದ್ಬಿಟ್ಟು ಸುಮ್ಮನೆ ಅದೇ ನೋಡೋಣ ಅಂತ. ಚಿಪ್ಸ್ ತಗೊಂಡ್ಬರ್ತೀನಿ. ಮೊದಲೇ ಚಿಪ್ಸ್ ಪ್ರಿಯ ನೀನು. ಇನ್ನೇನಮ್ಮ? ಓ ಹಂಗಾರೆ ಅದಕ್ಕೆ ಮಾಡಿದ್ಲು ಅನ್ಸತ್ತೆ ಕಣೆ. ಅದೇ ಪಾಪ ಎಲ್ಲೂ ಹುಡುಕ್ತಾ ಇದಾರೆ, ಎಲ್ಲೂ ಸೆಟ್ ಆಗ್ತಾ ಇಲ್ಲ. ಈ ಕಾಲದಲ್ಲಿ ಹುಡುಗ ಹುಡುಗಿನ ತೋರ್ಸಕ್ಕೂ ಭಯ ಕಣೆ. ಯಾಕೆ ಹಾಗೆ ಹೇಳ್ತೀಯ? ನಿಮ್ಗೆ ಗೊತ್ತಿಲ್ಲ. ಚಿಕ್ಕ ವಯಸ್ಸಿಂದಾನೆ ನೋಡಿರ್ತೀವಿ. ಆ ದೊಡ್ಡವ್ರು ಆದ್ಮೇಲೆ ಅದ್ ಹೆಂಗೆ ಬದ್ಲಾಗ್ಬಿಡ್ತಾರೆ ಅಂತಾನೆ ಗೊತ್ತಾಗಲ್ಲ ಕಣೆ. ಮೊನ್ನೆ ನಿನಗೆ ನೀಲ ಗೊತ್ತಲ್ವಾ? ಅವಳಿಗೆ ಯಾರಿಗೋ ಪಾಪ ಹಿಂಗೆ ತೋರ್ಸ್ಬಿಟ್ಟು ಬೇಡ ಇವತ್ತು ಅವಳು ಪಜೀತಿ. ನಾನು ಅಯ್ಯೋ ಏನಾಯ್ತು ಅಂತ ಕೇಳಕ್ಕೆ ದೊಡ್ಡ ಕಥೆನೇ ಇದೆ. ಎಲ್ಲರೂ ಸೇರುವಾಗ ಹೇಳ ಅಂತೀನಿ ಬಿಡು. ನಾನಂತ ಅದಕ್ಕೆ ಯಾರನ್ನ ಹ್ಞೂ ಅಂತೀನಿ ನಿನ್ನಾಗೇನೆ. ಆದರೆ ಮೊದಲೇ ಕರೀತಾರ, ಆರಾಮಾಗಿ ಹೋಗ್ತೀನಿ, ಕೈಲಾಗಿದ್ದ ಕೆಲಸ ಮಾಡೋಣ, ಲಕ್ಷಣವಾಗಿ ಬರೋಣ. ಹುಡುಗ ಹುಡುಗಿ ಚೆನ್ನಾಗಿದ್ರೋ ಓಕೆ, ಇಲ್ಲ ಅಂದರೆ ನಮ್ದು ಕತೆ. ನಾನು ಅದಕ್ಕೆ ಹೇಳಿದೆ, ಆಗ್ತೀವಮ್ಮ ನೋಡೋಣ ಅಂದ್ಬಿಟ್ಟು ಸುಮ್ಮನೆ ಅದೇ ಅಷ್ಟೇ. ಕಾಫಿ ಬಿಸಿ ಮಾಡ್ಕೊಂಡು ಬರ್ತೀನಿ.